ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಹೊನ್ನೂರು ಬೀಜಹಳ್ಳಿ ಗ್ರಾಮದ ಕೆಂಪಮ್ಮ ಎಂಬುವರ ಮನೆ ಗೋಡೆ ಮಳೆಯಿಂದ ಕುಸಿದಿದೆ. ಸುಮಾರು 8 ತಿಂಗಳಿಂದ ಯಾವುದೇ ಪರಿಹಾರವಿಲ್ಲದೆ ಅಲೆದಾಡುತ್ತಿದ್ದಾರೆ ಈ ಮಹಿಳೆ. ಸ್ಥಳೀಯ ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕು ಕಚೇರಿಗೆ ಅರ್ಜಿ ಸಲ್ಲಿಸಿದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಫೋಟೋ ತೆಗೆದು ಹೋಗಿರ್ತಾರೆ. ಆದರೆ ಯಾವುದೇ ಪರಿಹಾರವೂ ಕೂಡ ಬಂದಿಲ್ಲ. ನನ್ನ ಮಗ ಅನಾರೋಗ್ಯದಿಂದ ಹೊರಗಡೆ ಮಲಗಿದ್ದಾನೆ. ಈ ಮನೆಯ ಗೋಡೆಗಳು ಸಂಪೂರ್ಣ ಕುಸಿದಿದ್ದು, ನಾವು ನನ್ನ ಮಗ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಾಗೂ ಅನ್ನಭಾಗ್ಯ ಯೋಜನೆಯ ಪಡಿತರ ಅಕ್ಕಿಯಿಂದ ಜೀವನ ಸಾಗಿಸುತ್ತಿದ್ದೇವೆ. ಯಾವ ಅಧಿಕಾರಿ, ಎಂಎಲ್ಎ ಹಾಗೂ ಜನಪ್ರತಿನಿಧಿಗಳು ಬಂದು ನಮ್ಮ ಪರಿಸ್ಥಿತಿಯನ್ನ ನೋಡಲಿಲ್ಲ. ಇದೇ ರೀತಿ ಮುಂದುವರೆದು ಮತ್ತೆ ಮಳೆ ಬಂದ್ರೆ ಇದೇ ಮನೆಯಲ್ಲಿ ಗೋಡೆ ಕುಸಿದು ನಾವು ಸಾಯುವ ಪರಿಸ್ಥಿತಿ ಉಂಟಾಗಿದೆ ಎಂದು ಆ ತಾಯಿ ಅಳಲನ್ನು ತೋಡ್ಕೊಂಡಿದ್ದಾರೆ. ಹೊನ್ನೂರು ಬೀಚಲ್ಲಿ ಇವರು ಪಾಪ ತುಂಬ ಬಡವರು, ಕೂಲಿಗೆ ಯಾವ್ದು ಕೂಲಿಗೆ ಇಲ್ಲ. ಈ ರೀತಿ ಬಡವರ್ಗ 8 ತಿಂಗಳಿಂದ ಈ ಗೋಡ ಉಟ್ಕೊಂಡಿತ್ತು, ಒಂದು ಅರ್ಧ ಗೋಡ. ಆ ಉಂಟ್ಕೊಂಡಾಗ RIVAಗಳು ಬಂದು ಇಲ್ಲಿ ಅವ್ರು ನಿಲ್ಲಿಸಿ ಫೋಟೋ ತಗೊಂಡು ಅರ್ಜಿ ಬರೀಸ್ಕೊಂಡು ತಗೊಂಡು ಈ 10 ತಿಂಗಳಾಯಿತು. 8 ತಿಂಗಳಿಂದಲೂ ಇವ್ರಿಗೆ ಒಂದು ಪರಿಹಾರನೂ ಕೂಡ ನಮ್ಮ ಸರ್ಕಾರದಿಂದ ಕೊಟ್ಟಿಲ್ಲ. ತಹಸೀಲ್ದಾರ್ ಗಮನಕ್ಕೆ ತಗೊಂಬಂದಿದ್ದು, ತಹಸೀಲ್ದಾರರ ಗಮನಕ್ಕೆ ತಗೊಂಬಂದ್ರು ಕೂಡ ಅವರು ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಕೊಂಡು ಇವ್ರಿಗೆ ಇನ್ನೂ ಕೊಟ್ಟಿಲ್ಲ. ನಾನು ಒಬ್ಬ ಜನಪ್ರತಿನಿಧಿಯಾಗಿ ನಾನು ಹಿಂದೆ ಈಗಿದ್ದ ತಹಸೀಲ್ದಾರ್ ಹತ್ರ ನಾವು ಹೋಗಿಲ್ಲ. ಹಿಂದೆ ತಹಸೀಲ್ದಾರ್ ಹತ್ರ ಹೋಗಿ ಮತ್ತು ಅವರ ಹೆಸರು ಏನೋ ನನಗೆ ಬರೆದು ಅಭಿ ಅಂತ ಹೇಳ್ಬಿಟ್ಟು ನಂದ ಅಂತನೋರೊಬ್ಬರು, ಅಭಿನವರೊಬ್ಬರು, ಇವರಿಬ್ಬರಿಗೂ ಕೂಡ ಗಮನಕ್ಕೆ ತಗೊಂಬಂದು ನಾನೇ ಹೋಗಿ ತಗೊಂಬಂದಿದ್ದೀನಿ. ನೋಡ್ರಿ, ನನ್ನ ಜನಪ್ರತಿನಿಧಿಯಾಗಿ ನಾನು ಅವ್ರಿಗೆ ಉತ್ತರ ಕೊಡೋಕ್ಕಾಗಲಿ. ಪಾಪ ಬಡವರು ಕಣ್ರಿ, ಏನೋ ಅಷ್ಟ ಪರಿಹಾರ ಬರ್ತಕ್ಕಂಥ ಬರ್ಸ್ಕೊಂಡಿತ್ತು. ಅವರು ಇಬ್ಬರೂ ಕೂಡ ಗಮನಕ್ಕೆ ತಕ್ಕತ್ತ ಇಲ್ಲ, ಯಾರು ಹೇಳಿದ್ರು ಗಮನಕ್ಕೆ ತಕ್ಕತ್ತ ಇಲ್ಲ. ಆದ್ದರಿಂದ ಈ ಸಾರಿ ಆದರೂ ಪಾಪ ಉಂಟ್ರೆ ಮೊನ್ನೆ ಸುತ್ತ ಬಿಡೋರು ಇವರು. ಅಷ್ಟೊತ್ತಾಗ ಸಬರಾತ್ರಿನಾಗ ಮಳೆ ಬಂದಾಗ ಎದ್ದು ನಾವು ಓಡ್ ಬಂದು ಅಂತ ನಮ್ಮ ಪಕ್ಕದ ಮನೆ, ನೀವು ಒಂದೇ ಗೋಡೆ ಪಕ್ಕದ ಮನೆ ಬಿದ್ದ ತಕ್ಷಣ ನಾನೇ ಓಡ್ ಬಂದು ಅವ್ರಿಗೆ ಹೇಳಿ ಧೈರ್ಯ ಹೇಳಿದ್ದೀನಿ. ಈಗ ಸರ್ಕಾರದಿಂದ ಏನು ಸವಲತ್ತು ಬರ್ತದೆ ಅದನ್ನು ಪಾಪ ಬಡವರಿಗೆ ತಲುಪಿಸ್ಕೊಡ್ಬೇಕು ಅಂತ ನಾವು. ನಮ್ಗೆ ಸಿದ್ದರಾಮಯ್ಯ ದುಡ್ಡು ಬಂದರೆ ಅಕ್ಕೂ ಇಷ್ಟು ನಮ್ಮ ಯಾಕೆ ಕಾಲು ಕಳಿತೀನಿ ಸರಿ. ಅದಕ್ಕೆ ಈಗ ಒಬ್ಬ ಸಹ ಇಟ್ಕೊತಾನೆ. ಅದಕ್ಕೆ ಈಗ ನನಗೆ ಈಗ ಗೋಡನಿಗೆ ನೀವು ಹಾಕಿಸ್ಕೊಟ್ಟು ನನಗೆ ಉದ್ದಕ್ಕೂ ಎಲ್ಲ ಉಂಟ್ಕೊಂಡು ಅದಕ್ಕೆ 8 ತಿಂಗಾಯ್ತು ಸ್ವಾಮಿ ಕೊಟ್ಟು. ಅದಕ್ಕೆ ಎಲ್ಲ ಕೊಟ್ಟಿದ್ರೆ ಅದು ತಾಲೂಕು ಆಫೀಸ್ ಕೊಟ್ಟು ಇದಕ್ಕೆ ಕೊಟ್ಟಿದ್ದೀನಿ ಸ್ವಾಮಿ. ತಾಲೂಕ್ ಪಂಚಾಯತ್ ಕೂಡ ಗ್ರಾಮ ಪಂಚಾಯತ್ ಕಡೆಗೆ ನನ್ನ ಮಗನನ್ನು ಕೊಟ್ಟಿದ್ದೀನಿ ಸ್ವಾಮಿ. ಎಷ್ಟು ದಿನ ಆಯ್ತಿದ್ದು? 8 ತಿಂಗಾಗೋಯ್ತು. 8 ತಿಂಗಾಯ್ತು. ಅದು ಬಿದ್ಕೊಂಡು 2 ಅಂಕಣ. ಇದು ನನ್ನ ಮೊನ್ನೆ ಮನದಿಂದ ಒಂದು ಇಂದು ನನಗೆ ಯಾವುದು ಬಂದಿಲ್ಲ ಪರಿಹಾರ ನಿಮ್ಗೆ? ಯಾರು ಬಂದಿಲ್ಲ. ಇದಿಷ್ಟೇ ಮನೆ ಇರೋದು ನಿಮ್ದು? ಇಷ್ಟೇ, ನೀನು 3 ಜನ ಭಾಗ ಹೇಳಿ ಯಾರು ಬಂದಿಲ್ಲ ಮನೆಗ? ಯಾರು ಬಂದು ನೋಡಿಲ್ಲ ಆರೋಗ್ಯಗಳು? ಅದೇ ಅವ್ರು ಬಂದು ಫೋಟೋ ಹೊಡ್ಕೊಳ್ಳೋದು ಅಷ್ಟೇ ಸ್ವಾಮಿ. ಅವ್ರು ಬಂದು 8 ತಿಂಗಳಲ್ಲಿ ಫೋಟೋ ಹೊಡ್ಕೊಳ್ಳೋದಿದೆ. ಪುನಃ ಇಲ್ಲಿ ಯಾರು ಬಂದಿಲ್ಲ, ಯಾರು ಬಂದಿಲ್ಲ, ಯಾರು ಬಂದಿಲ್ಲ. ಎಸ್, ಇದಿಷ್ಟು ಆ ತಾಯಿ ಹೇಳ್ತಾ ಇರುವಂತಹ ಮಾತು. ಈ ಮನೆ ಗೋಡೆ ಕುಸಿದು 8 ತಿಂಗಳಾಗಿದೆ, ಆದರೆ ಯಾವೊಂದು ಅಧಿಕಾರಿಗಳು ಕೂಡ ಇಲ್ಲಿಗೆ ಆಗಮಿಸಿ ಯಾವುದೇ ಒಂದು ಪರಿಹಾರವನ್ನ ನೀಡಿಲ್ಲ. ಇದೇ ರೀತಿ ಆದ್ರೆ ನಾವು ಯಾವ ರೀತಿ ಜೀವನವನ್ನ ಸಾಗಿಸೋದು ಅಂತ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಎಸ್, ದೃಶ್ಯದಲ್ಲಿ ಇದೀಗ ನೀವು ಕೂಡ ಗಮನಿಸ್ತಾ ಇರಬಹುದು. ಈಗಾಗಲೇ ರಾಜ್ಯದಲ್ಲಿ ಭಾರಿ ಪ್ರಮಾಣದ ಮಳೆಯಾಗ್ತಾ ಇದ್ದು, ಮಳೆಯಿಂದಾಗಿ ಒಂದು ಕಡೆ ಗೋಡೆ ಕುಸಿತವಾಗಿದೆ. ಆದ್ರಿಂದ ಆದಷ್ಟು ಬೇಗ ಏನಾದ್ರೂ ಪರಿಹಾರವನ್ನ ನೀಡಿ. ಸಿದ್ದರಾಮಯ್ಯನವರು ಕೊಡ್ತಾ ಇರುವಂತಹ 2,000 ಹಣ, ಹಾಗೆ ಫ್ರೀ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ. ಅದರಿಂದ ನಾವು ಜೀವನವನ್ನ ಸಾಗಿಸ್ತಾ ಇದ್ದೀವಿ. ನನ್ನ ಮಗನಿಗೆ ಹುಷಾರಿಲ್ಲ, ಅದನ್ನ ಜಗಲಿ ಮೇಲೆ ಮಲಗಿಸಿದೀವಿ. ಇದೇ ರೀತಿ ಏನಾದ್ರೂ ಮುಂದುವರೆದ್ರೆ ಮುಂದಿನ ಬಾರಿ ಗೋಡೆ ಕುಸಿದಾಗ ನಾವಿಬ್ರು ಕೂಡ ಸತ್ತೋಗಿರ್ತೀವಿ ಅಂತ ಆ ಮಹಿಳೆ ಇದೀಗ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ.